ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಜನ ನನ್ನ ಹುಟ್ಟಿದಬ್ಬಕ್ಕೆ ವಿಶಸ್‌ನ ತಿಳಿಸಿದ್ದೀರಾ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಯುವರ್ ವಿಶಸ್ ಮೀನ್ಸ್ ಅ ಲಾಟ್ ಟು ಮೀ. ತುಂಬಾ ಜನ ಸೋಷಿಯಲ್ ಮೀಡಿಯಾ ಮುಖಾಂತರ ವಿಶ್ ಮಾಡಿದ್ದೀರಾ. ತುಂಬಾ ಜನ ನನಗೆ ಫೋನ್ ಮಾಡಿದ್ರಿ. ತುಂಬಾ ಜನ ನೇರವಾಗಿ ಬಂದು ನನ್ನ ಭೇಟಿ ಮಾಡಿದ್ರಿ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಚಿನ್ನದ ಬಗ್ಗೆ ಆಮೇಲೆ ಮಾತಾಡೋಣ. ಒಂದು ದೊಡ್ಡ ಗಿಫ್ಟ್‌ನ ಕೊಟ್ಟಿದ್ದಾರೆ ನಮಗೆಲ್ಲ. ಈಗ ಸದ್ಯಕ್ಕೆ ನಾವೇನಂತ ನೋಡೋಣ. ರೂಪಾಯಿ 95.62ಕ್ಕೆ ಏರಿದೆ. 95.62. ಕ್ರೂಡ್ ಆಯಿಲ್ 107ರವರೆಗೂ ಹೋಗಿದೆ. ಇವತ್ತು ಬೆಳಗ್ಗೆ ನಿಫ್ಟಿ ಇಳಿದು 23,260ವರೆಗೂ ಹೋಯಿತು. ಅಲ್ಲಿಂದ ಏರಿ ಅಟ್ ಒನ್ ಟೈಮ್ 23,580ವರೆಗೂ ಹೋಯಿತು. 3 ಕಾಲ್ಗೆ ನಾನು ಮಾತಾಡುವಾಗ 27 ಪಾಯಿಂಟ್ ಪ್ಲಸ್ಸಲ್ಲಿತ್ತು. 35 ಪ್ಲಸ್ಸಲ್ಲಿ ಕ್ಲೋಸ್ ಆಗೋದಕ್ಕೆ ಸಾಧ್ಯತೆಗಳಿದೆ. ನಾನು ನೋಡಿದಾಗ ಮೆಟಲ್ಲು 1% ಅಪ್ಪು, FMCG 0.04% ಅಪ್ಪು, ಆಟೋ 0.8 ಕಟ್ಟು, IT 0.5 ಕಟ್ಟು, ಫಾರ್ಮಾ ಫ್ಲಾಟ್. ಓವರಾಲ್ ಆಗಿ ಈ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕು 4%, ಮಣಪ್ಪುರಂ 3%, ಸಿಪ್ಲಾ 2, ಒರೇರಾಗ್ ಒಂದು 5% ವರೆಗೂ ಮೇಲ್ ಹೋಯ್ತು. ಟಿವಿಸ್ ಲ್ಯಾಬು 2.9, ಮುತ್ತೂಟ್ ಫೈನಾನ್ಸ್ 2.6, ಕರ್ನಾಟಕ ಬ್ಯಾಂಕ್ 2.2, ರೆಡ್ಡಿ 1.2, ಕಲ್ಯಾಣ್ ಜ್ಯುವೆಲ್ಲರ್ಸ್ 5% ಗಾಲಿ, ತಂಗಮೈಲು 4% ಗಾಲಿ, ಟಾಟಾ ಪವರು 4% ಗಾಲಿ, ಫೆಡರಲ್ ಬ್ಯಾಂಕು 2% ಆಲ್ಮೋಸ್ಟ್ ಗಾಲಿ. ಇಂಡಿಯಾದಲ್ಲಿ ಒಳ್ಳೆ ಸುದ್ದಿ ಏನು ಅಂತಂದ್ರೆ, ಜಿಗೆ ತುಂಬಾ ಬೇಜಾರಾಗಿತ್ತು. ನನಗೇನೋ ಕೊಡಬೇಕು ಅಂತ ಅನ್ಕೊಂಡ್ರು. ಅದರಿಂದ ನನ್ನ ಬರ್ತ್ಡೇ ಇರೋವಾಗ ಯಾರೆಲ್ಲ ನಾನು ಹೇಳ್ದಂಥ ಮಾತನ್ನ ಕೇಳಿ 400 ಗ್ರಾಮ್ ಗೋಲ್ಡ್ನ ತಗೊಂಡಿದ್ರು, ಅವರಿಗೆ ಒಂದು 4,20,000 ಇನಾಮಾಗಿ ಫಿಕ್ ಮಾಡಿ ಹಾಕಿದ್ದಾರೆ ಅಕೌಂಟಲ್ಲಿ. ಅದೇ ಏನು ಮಾಡ್ತೀರಾ, ನೀವು ನನ್ನ ಫಾಲೋ ಮಾಡಿದರೆ ನೀವು ಚಿನ್ನ ತಗೊಂಡಿರ್ತೀರಾ. 400 ಗ್ರಾಮ್ ಚಿನ್ನಾನ ತಗೊಂಡಿರ್ತೀರಾ. ಇನ್ಮೇಲೆ ಬೇರೆ ಯಾರು ಚಿನ್ನಾನ ತಗೋಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಚಿನ್ನ ತಗೊಂಡವರೆಲ್ಲ ಆನಂದ್ ಸಾಬ್ ಮಾತನ್ನ ಕೇಳಿ ತಗೊಂಡಿರೋದ್ರಿಂದ ನಿಮ್ಗೆಲ್ಲ ಒಳ್ಳೇದು ನಡೆಯುತ್ತೆ ಅಂತ ಹೇಳೋದಕ್ಕೋಸ್ಕರ ಒಂದು 1,070 ಏರಿಸ್ಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಯ್ತೋ ಆಗಿಲ್ವೋ, ಇಂಡಿಯಾದಲ್ಲಿ ಮಾತ್ರ ಚಿನ್ನ 1,000 ಏರಿದೆ. ಅಂದರೆ GSTಗೆ ಮುಂಚೆ ಇದು 15,300 22 ಕ್ಯಾರೆಟು, 24 ಕ್ಯಾರೆಟು 16,000ಕ್ಕಿಂತ ಮೇಲೇನು ತಗೊಂಡೋಗ್ಬಿಟ್ಬಿಟ್ರು ಮೋದಿ. ಅಂದರೆ ಅವರ ಟ್ಯಾಕ್ಸ್ ದುಡ್ಡು ಟಕ್ಕಂತ ಬೆಲೆ ಏರ್ಬಿಟ್ಟಿದೆ. కానీ ಯಾವಾಗಲೂ ಹೇಳುವಂಥದ್ದು ಈ ಸರ್ಕಾರದ ಐಡಿಯಾ ಏನು ಅಂತಂದ್ರೆ, ಶ್ರೀಮಂತರು ಪಾಪ ಕಷ್ಟಪಡ್ತಾರೆ, ಅವ್ರಿಗೋಸ್ಕರ ಓಡಿ ಸಂಪಾದನೆ ಮಾಡಿ ಅವ್ರ ವ್ಯಾಲ್ಯೂನ ಹೆಂಗಾದ್ರೂ ಏರಿಸ್ತಾನೆ ಇದ್ದಾರೆ. ಅದರಿಂದ ಅವರಿಂದ ಆಗಿದ್ದು ಗೋಲ್ಡ್ ಬೆಲೆನು ಬೆಳ್ಳಿ ಬೆಲೆನು ಏರಿಸ್ಬಿಟ್ಬಿಟ್ರು. ಇಂಪೋರ್ಟ್ ಟ್ಯಾಕ್ಸ್ 3, 6 ಅಂತ ಇತ್ತು, ಅದನ್ನ ಈಗ 15 ಮಾಡಿಬಿಟ್ಟಿದ್ದಾರೆ. ಸೊ ಈಗ ಜನರೆಲ್ಲ ತತ್ತರಿಸ್ತಾ ಇದ್ದಾರೆ. ಅದೇನು ಪರವಾಗಿಲ್ಲ, ನೀವೆಲ್ಲ ಕಟ್ಬೋದು, ದೇಶಕ್ಕೋಸ್ಕರ ತ್ಯಾಗ ಮಾಡಿ. ಸೊ ನಿಮ್ಮ ಇದೇನಂತಂದ್ರೆ, ನೀವು ದೇಶದ ಬಗ್ಗೆನೇ ಯೋಚನೆ ಮಾಡಿ, ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾನೇ ಇರಿ ಅಂತ ಹೇಳಿ ಚಿನ್ನಕ್ಕೆ ಒಂದು 1,000 ಎಕ್ಸ್ಟ್ರಾ ಮಾಡಿದ್ದಾರೆ ಟ್ಯಾಕ್ಸ್ ಅನ್ನುವಂಥ ಹೆಸರಲ್ಲಿ. ಅದರಿಂದ ಏನಾಯ್ತು ಅಂತಂದ್ರೆ, ಈ 3 ದಿನದಲ್ಲಿ ಈ ಗೋಲ್ಡ್ ರಿಟೈನ್ಸ್ ಅವರೆಲ್ಲ ಇದಾರಲ್ಲ, ಸೊ ಅದ್ರ ವ್ಯಾಲ್ಯೂ 50,000 crores ಬಿದ್ದ್ಬಿಟ್ಟಿದೆ. ಸೊ ಅದರಿಂದ ಗೋಲ್ಡ್ ಹೆಂಗೆ ಅಂತ ಹೇಳಿದ್ರೆ ಢಮಾಲ್ ಅಂತ ಹೇಳೋದೆ. ಇದರಿಂದ 50,000 ಕೋಟಿ ಬಿತ್ತು. ನೀವೆಲ್ಲ ಬೇಜಾರು ಮಾಡ್ಕೋತೀರಾ ಅಂತ ನಮ್ಮ ಅವರ ಸ್ನೇಹಿತರು ಪ್ರೊಟೆಕ್ಟ್ ಮಾಡಿಬಿಟ್ರು ಈ ಟ್ಯಾಕ್ಸ್ನ ಏರಿಸಿ. ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ನು ಅಮೆರಿಕಾಗಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ನಂಬ್ತೀವಾ ಅಂತ ಅನ್ನೋದು ನಿಮ್ಮ ಇಷ್ಟ. ಬರೀ 3.5% ಅಷ್ಟೇ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏಪ್ರಿಲ್ ತಿಂಗಳಲ್ಲಿ. RBI ಒಂದು ಒಳ್ಳೆ ಸುದ್ದಿಯನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಇದ್ರೆ ದಾರಿ ಏನಿಲ್ಲ, ಗೌರ್ಮೆಂಟ್ ಹತ್ರ ಹೇಳ್ತಾರೆ, ಬೆಲೆನ ಏರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 25 ರೂಪಾಯಿ ಬೆಲೆನ ಏರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಡೀಸೆಲ್ ಬೆಲೆ, ಈ ಸಂಜಯ್ ಮೆಹ್ತಾ ಹೇಳ್ತಾ ಇದ್ದಾರೆ, ಎಲ್ಲ ಈ ಡೀಸೆಲ್ ಎಲ್ಲ ಲೆಕ್ಕ ಮಾಡಿ ನೋಡಿದ್ರೆ, ಅವ್ರು ಮಾತಾಡೋದನ್ನ ನೋಡಿದ್ರೆ ಡೀಸೆಲ್ ಅಲ್ಲಿ 25 ರೂಪಾಯಿನು, ಪೆಟ್ರೋಲ್ ಅಲ್ಲಿ 40ರಿಂದ 50 ರೂಪಾಯಿನು ಏರಿಸ್ತಾರೆ ಅಂತ ಈ ಸಂಜಯ್ ಮಲ್ಹೋತ್ರಾ ಹೇಳ್ತಾ ಇದ್ದಾರಂತೆ. ಆಮೇಲೆ ಈ ಡಾಕ್ಟರ್ ರೆಡ್ಡಿದು Q4 ರಿಸಲ್ಟ್ ತುಂಬಾ ಮೋಸವಾಗಿತ್ತು. ಅದು ಒಂದು 86% ಕ್ರಾಶ್ ಆಯ್ತು. ವೀಕ್ ಸೇಲ್ಸ್. ಆಮೇಲೆ ಈ ಡಾಕ್ಟರ್ ರೆಡ್ಡಿ ಕೆನಡಾ ಲಾಂಚ್ಗೆ ರೆಡಿ ಆಗ್ತಾ ಇದ್ದಾರೆ. ಜೆನೆರಿಕ್ ಸೆಮಿ ಗ್ಲೂಟೈನ್ ಮುಖಾಂತರ ಎಂಟರ್ ಆಗ್ತಾ ಇದ್ದಾರೆ. ಸನ್ ಫಾರ್ಮಾ ಹಂಗೆ ಗಿರ್ ಅಂತ ಸುತ್ತಾ ಇದೆ, ಶೇರ್ ಅಂದ್ರೆ ತಲೆ ತರ ಇದೆ. ಅದಕ್ಕೆ $11.7 million ಫಂಡಿಂಗ್ ರೆಡಿ ಮಾಡಿದ್ದಾರೆ ಇದನ್ನ ಕೊಡೋದಕ್ಕೆ. ಆಗ ಏನಂತ ಕಂಪನಿನ ರೇಟ್ಗೆ ಕೊಟ್ಟು ಫುಲ್ ಕ್ಯಾಶ್ ಅಲ್ಲಿ ಕೊಟ್ಟು ತಗೋತಾ ಇದ್ದಾರೆ. ಝೈಡಸ್ ಲೈಫ್ ಸೈನ್ಸಸ್ ನ ಹಾಸ್ಪಿಟಲ್ ಬಂದಿದೆ, ಅವರು ಈ 100+ ಥೈರಾಯ್ಡ್ಗೆ ಫ್ರೀ ಆಗಿ ಟ್ರೀಟ್ ಮಾಡಿದ್ದಾರೆ. ಇದು ಒಂದು ರೆವಲ್ಯೂಷನರಿ
ಫಾರ್ಮ್ ಆಫ್ ಟ್ರೀಟ್ಮೆಂಟು. ಇಂಡಿಯನ್ ಐ ಟಿ ಸ್ಟಾಕ್ಸು ಇಳಿದಿದೆ. ಔಟ್ಲುಕ್ ತುಂಬ ಮೋಸವಾಗಿದೆ. ಒಂದು ಎಕ್ಸ್ಪಾನ್ಷನ್ ಅನೌನ್ಸ್ಮೆಂಟ್ನ ಹಾಕಿದ್ದಾನೆ. ಸೊ ಈ ರೀತಿ ಒಂದು ಸಾಫ್ಟ್ವೇರ್ ಬಿಸ್ನೆಸ್ ಸಿಗುತ್ತಾ ಅಂತ ಒಂದು ಡೌಟ್ ಬಂದಿದೆ. ನಿಫ್ಟಿ ಐಟಿ 3 ಇಯರ್ ಲೋಗೆ ಹೋಗ್ಬಿಟ್ಟಿದೆ. ಯಾಕೆಂತಂದ್ರೆ ಡಿಸ್ಟರ್ಬ್ ಮಾಡುವಂತ ಒಂದು ಕನ್ಸರ್ನ್ ಅದು ಮಾತ್ರ ಪ್ರಾಬ್ಲಮ್ ಅಲ್ಲ, ನಮ್ಮಲ್ಲಿ ಸೂಕ್ಷ್ಮವಾಗಿ ಒಂದು ಲೋವರ್ ಲೆವೆಲ್ ಅಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ವ್ಯಕ್ತಿ ಕೂಡ ಇಲ್ಲ. ಅದರಿಂದ ಕೂಡ ಅರ್ನಿಂಗ್ಸ್ ನ ಅಗಲೀಕರಣ ಮಾಡ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. TCS ಏನ್ ಹೇಳ್ತಾರೆ, ರಿಸರ್ವ್ ಇಟ್ಕೊಂಡು ಏಜೆಂಟ್ಗೆ ರೆಡಿ ಮಾಡಿ ಮಾರ್ಕೆಟ್ ಅಲ್ಲಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೆಕ್ ಮಹೀಂದ್ರಾನು ಸಿಸ್ಕೋನು ಸೈಬರ್ ಡಿಸರೆನ್ಸ್ ಪ್ರೋಗ್ರಾಮ್ ಅಂತ ಒಂದನ್ನ ಹಾಕ್ತಾ ಇದ್ದಾರೆ. ಇದರಲ್ಲಿ ಈ ಸಿಸ್ಕೋ ಜೊತೆ ಸೇರಿ AI ಫಾರ್ವರ್ಡ್ ಸೈಬರ್ ಸೆಕ್ಯೂರಿಟಿ ಅಂಡ್ ಥ್ರೆಟ್ ಸೊಲ್ಯೂಷನ್ ಫಾರ್ ಎಂಟರ್ಪ್ರೈಸಸ್ ನ ಕೊಡ್ತಾ ಇದ್ದಾರೆ. ಟಾಟಾ ಟ್ರಸ್ಟ್ ಅಲ್ಲಿ ರತನ್ ಟಾಟಾ ಹೋದಾಗಿಂದ ಪ್ರಾಬ್ಲಮ್ ಇದೆ. ನಿಹಲ್ ಟಾಟಾ ಈ ವೇಣು ಶ್ರೀನಿವಾಸನ್ಗೂ ಈ ವಿಜಯ್ ಸಿಂಗ್ಗೂ ಅಗೇನ್ಸ್ಟ್ ಆಗಿ ಓಟ್ನ ಹಾಕಿದ್ದಾರೆ. ಹೊಸದಾಗಿ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಟಾಟಾ ಪವರ್ ಈ ವೀಕ್ ಎಸ್ಟಿಮೇಟ್ ಡಿಸ್ಪೈಟ್ ಮಾರ್ಜಿನ್ ಪ್ರೆಷರು ಟಾಟಾ ಪವರು ಸರಿಯಾಗಿ ಮಾಡಿದೆ, ಆದರೆ ಎಕ್ಸ್ಪೆಕ್ಟ್ ಮಾಡಿದಂಥ ಲೆವೆಲ್ಗೆ ಮಾಡಿಲ್ಲ. ಅದರಿಂದ ಇವತ್ತು ಒಂದು 7% ಡೌನ್ ಆಯಿತು. ಟಾಟಾ ಮೋಟಾರ್ಸು ಆಲ್ಫಾ INCN GAMT ಅಂತ ಒಂದು ಗಾಡಿನ 8 ಲಕ್ಷ ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಪ್ರೀಮಿಯಂ ಸ್ಮ್ಯಾಕ್ ಆನ್ ನ್ಯೂಟ್ರಲ್ ಎಫಿಟೆಸ್ CNG. ಇದು ವರ್ಲ್ಡ್ ಟ್ರಾವೆಲ್ ಮಾಡಿ ನೋಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಾಜಿ IT ಆಫೀಸರು ಇದ್ದಂಥ ಬ್ರಾಂಚ್ ಲೆವೆಲ್ ವ್ಯಕ್ತಿಯೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ IDFC ಈಗ ಕೇಸಲ್ಲಿ. ಸೊ ಇದು ದೊಡ್ಡದಾಗೇನು ಬ್ಯಾಂಕಲ್ಲೇನು ಅಫೆಕ್ಟ್ ಮಾಡಲ್ಲ. ಸೌತ್ ಇಂಡಿಯನ್ ಬ್ಯಾಂಕು ಶಿಫ್ಟಿಂಗ್ ಫೋಕಸ್ ಟುವರ್ಡ್ಸ್ ರಿಟೇಲ್ ಅಂಡ್ MSME. ಬ್ಯಾಂಕ್ ಪ್ಲಾನ್ಸ್ ಟು ರೆಡ್ಯೂಸ್ ಡಿಪೆಂಡ್ ಆನ್ ಕಾರ್ಪೊರೇಟ್ ಲೆಂಡಿಂಗ್ ಅಂಡ್ ಹೈಯರ್ MSME ಅಂಡ್ ರಿಟೇಲ್ ಲೆಂಡಿಂಗ್ ಹಿಂದೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಸ್ರೋ ಕ್ರಾಫ್ಟ್ದು ಪ್ರಾಫಿಟ್ 3 ಪಟ್ಟು ಏರಿದೆ. ಬಜಾಜ್ ಗ್ರೂಪು EV ಹೆಲ್ತ್ ಕೇರ್ ಗ್ರೋ ಆಗ್ತಾ ಇಲ್ಲ ಅನ್ನೋದ್ರಿಂದ ಡೈವರ್ಸಿಫಿಕೇಶನ್ ಫ್ಯೂಚರ್ನ ನೋಡ್ತಾ ಹೋಗ್ತಾ ಇದೆ. ಟೊಯೋಟಾ 20,000 ಕೋಟಿನ ಇನ್ವೆಸ್ಟ್ ಮಾಡಿ ಮಹಾರಾಷ್ಟ್ರದಲ್ಲಿ ಹೊಸ ಪ್ಲಾಂಟ್ನ ಹಾಕ್ತಾ ಇದ್ದಾರೆ. ವರ್ಷಕ್ಕೆ 100,000 ಕಾರ್ಸ್ನ ಮಾಡ್ತಾ ಇದ್ದಾರೆ. ಇಂಡಿಯಾದ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಒಂದು ಹೊಸ ಪ್ರಯತ್ನ ಇದು. ಚಿನ್ನ ಏರಿದೆ ಈಗ. ನಿನ್ನೆ ಮೊನ್ನೆ ಚಿನ್ನ ತಗೊಂಡಿದ್ರಿ ಅಂತಂದ್ರೆ ಒಂದು ದೊಡ್ಡ ಲಾಭ. ಇದು ಒಂದು ಆರ್ಟಿಫಿಷಿಯಲ್ ರೈಸು. ಇದು ರಿವರ್ಸು ಆಗ್ಬೋದು, ಡ್ಯೂಟಿನೂ ಕಟ್ ಮಾಡ್ಬೋದು. ಬಟ್ ನಮಗೆ ಇದು ಒಂದು ದೊಡ್ಡ ಕ್ರಿಷನ್ನ ಕೊಡ್ತಾ ಇದೆ. ಇವತ್ತು ಗೋಲ್ಡ್ ಯಾರೆಲ್ಲ ಇಟ್ಕೊಂಡಿದ್ದೀರೋ 400 ಗ್ರಾಮ್ ಇಟ್ಟಿದ್ರಿ ಅಂತಂದ್ರೆ 4 ಲಕ್ಷ ರೂಪಾಯಿ ಲಾಭ. 800 ಗ್ರಾಮ್ ಇಟ್ಟಿದ್ರಿ ಅಂತಂದ್ರೆ 8 ಲಕ್ಷ ರೂಪಾಯಿ ಲಾಭ. ಈ ರೀತಿಯಾಗಿ ಇಂಡಿಯಾದಲ್ಲಿ ಶ್ರೀಮಂತ ಇನ್ನೂ ಶ್ರೀಮಂತ ಆಗ್ತಾನೆ ಇರ್ತಾನೆ, ಬಡವನಾಗೆ ಇರ್ತಾನೆ. ಚಿನ್ನ ಈ ರೀತಿ ಪ್ರಾಬ್ಲಮ್ ನಾವೇ ನೋಡಿ ನ್ಯಾವಿಗೇಟ್ ಮಾಡಿ ಸಿಸ್ಟಮ್ ಅಲ್ಲೇ ಹೋಗ್ಬೇಕು. ಚಿನ್ನ ಏರ್ತಾನೆ ಇದೆ. ನಾವು 25,000 ರೂಪಾಯಿಗೆ ಗಡುವಿನ ಕೊಟ್ಟಿದ್ದೀವಿ. ಮೋದಿ ಒಂದೇ ದಿನದಲ್ಲಿ 1,000 ರೂಪಾಯಿ ಏರಿಸಿದ್ದಾರೆ. ನೀವು ತಗೊಳ್ಳೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಸ್ವಲ್ಪನೇ ಕನ್ಸಿಡರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಪಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.